ತೆರಿಗೆ ಕೊಡ್ತಾ ಇದ್ದೀವಿ ಇವರಿಗೆ. ತೆರಿಗೆ ಕೊಟ್ಟು ನಮ್ಮ ದೇಶದ ಒಂದು ಆರ್ಥಿಕ ಅಭಿವೃದ್ಧಿಗೆ ಪೆಟ್ಟು ಬೀಳ್ತಾ ಇದೆ, ಆದರೂ ಕೊಡ್ತಾ ಇದ್ದೀವಿ. ಈ ದೇಶ ಉಳಿಲಿ ಬೆಳೀಲಿ ಅಂತೇಳಿ ಹೇಳ್ತಾ ಇದ್ದಾರೆ. ನಮ್ಮ ಈ ಮೋದಿ ಅವರ ಶ್ವೇತಭವನದ ವ್ಯಾಪಾರ ಸಲಹೆಗಾರ ಪೀಟರ್ ನವರೋ ಅವ್ರು ಹೇಳ್ತಾ ಇದ್ದಾರೆ, ಇದಕ್ಕೆಲ್ಲ ಕಾರಣಕರ್ತರು, ಯುದ್ಧದ ಕಾರಣಕರ್ತರು ಮೋದಿ ಜೊತೆಗೆ ಇನ್ನುಳಿದವರು. ಇವತ್ತು ಮೋದಿ ಅವರನ್ನು ಬಂದ್ ಮಾಡಿದ್ರೆ, ತೈಲ ತರಿಸೋದನ್ನು ಬಂದ್ ಮಾಡಿದ್ರೆ, ಇಂಪೋರ್ಟ್ ಮಾಡೋದು ಬಂದ್ ಮಾಡಿದ್ರೆ ನಾವು 25% ಟ್ಯಾರಿಫ್ ಇಳಿಸ್ತೀವಿ. ಮತ್ತು ಇವತ್ತು ಏನಾದರೂ ಯುದ್ಧ ನಡೆದಿದ್ರೆ ಅದಕ್ಕೆ ಮೇನ್ ಕಾರಣಕರ್ತರ ಮೋದಿಯವರು. ಅದು ಮೋದಿಯವ್ರ ಯುದ್ಧ, ಮೋದಿ ಅವರದ್ದೇ ಯುದ್ಧ ಅಂಥೇಳಿ ನೇರ ಆರೋಪ ಮಾಡ್ತಾ, ಇದಕ್ಕೆಲ್ಲ ಏನಪ್ಪ ಅಂತಂದ್ರೆ ಮೋದಿಯವ್ರ ಕಾರಣ. ಮೋದಿಯವರು ಉತ್ತಮ ನಾಯಕರಿದ್ದಾರೆ, ಒಳ್ಳೆಯ ವಿಚಾರವಂತರಿದ್ದಾರೆ, ಮತ್ತು ಪ್ರಜಾಪ್ರಭುತ್ವ ದೇಶ ಅದ. ಇದೆಲ್ಲನೂ ನಾವು ನೋಡ್ತಾ ಬಂದಿದ್ದೀವಿ. ಅದು ಇವತ್ತೊಬ್ಬ ಸರ್ವಾಧಿಕಾರಿ ಆಗುತ್ತಂತ ಪುಟಿನ್ಗೆ ಈ ಆರ್ಥಿಕ ಸಹಾಯ ಮಾಡೋದ್ರಿಂದಾಗೆ ಅವರು ಯುದ್ಧ ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದ್ದಾರೆ. ಹೀಗಾಗಿ ಉಕ್ರೇನ್ ಯುದ್ಧ ನಿಲ್ತಾ ಇಲ್ಲ. ಉಕ್ರೇನ್ ಮೇಲೆ ದಾಳಿ ಮಾಡಿದಂಗೆ ಉಕ್ರೇನ್ ಆದರೂ ಸಹಿತ ನಮ್ಮಲ್ಲಿ ಬಂದ ಜೆಲೆನ್ಸ್ಕಿ ಸಹಾಯ ಕೇಳೋದ್ರಿಂದ, ನಾವು ಅನಿವಾರ್ಯವಾಗಿ ಸಹಾಯ ಮಾಡೋದ್ರಿಂದ ಯುದ್ಧ ನಿರಂತರ ನಡೀತಾ ಇದೆ. ಇದು ಲಾಭ ಭಾರತ ಮಾಡ್ಕೊಳ್ತಾ ಇದೆ ಅಂತ ಈ ರೀತಿಯಾಗಿ ಆರೋಪ ಮಾಡಿ, ಅದಕ್ಕೆ ನಾವು ಜನತವ್ರು ಏನಪ್ಪ ಅಂತಂದ್ರೆ ಇವತ್ತು ಭಾರತ ಇರಲಿ, ಚೀನಾ ಇರಲಿ, ರಷ್ಯಾದ ತೈಲ ಖರೀದಿ ಮಾಡೋದು ಬಂದ್ ಮಾಡಿದ್ರೆ ನಾಳೆಯೇ ಯುದ್ಧ ನಿಲ್ಲುತ್ತದೆ. ಯಾಕಂದ್ರೆ ಒಂದು ಪ್ರತಿಯೊಂದು ವ್ಯವಹಾರದಿಂದ ಆರ್ಥಿಕ ಬಲ ಅನ್ನೋದು ಭಾಳ ಮಹತ್ವದಿರ್ತದೆ. ಆ ಆರ್ಥಿಕ ಬಲ ಏನಪ್ಪ ಅಂತಂದ್ರೆ ನಿಶ್ಚಿತವಾಗಿಯೂ ಆ ವ್ಯಕ್ತಿಯನ್ನು ಒಂದು